इस ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದು ರೀತಿಯಾಗಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿತ್ತು ನೆನ್ನೆ ನಡೆದಂತಹ ಸಿಎಲ್ಪಿ ಸಭೆ. ಅದಾದ ನಂತರ ಇದೀಗ ಹೈಕಮಾಂಡ್ ಒಂದು ಸೂತ್ರವನ್ನ ಪ್ಲೇ ಮಾಡೋದಕ್ಕೆ ರೆಡಿ ಆಗಿದೆ. 11:11:11 ಫಾರ್ಮುಲಾ. ಸೊ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. 11 ಮಂತ್ರಿಗಳು ಹೈಕಮಾಂಡ್ ಕಡೆಯಿಂದ, 11 ಸಿದ್ದರಾಮಯ್ಯ ಕಡೆಯಿಂದ, ಇನ್ನು 11 ಹೊಸ ಮುಖಗಳು ಡಿಕೆಶಿ ಅತ್ಯಾಪ್ತರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನುವಂಥದ್ದು. ನಿಮಗೆ ಸಿಕ್ಕಿರುವಂತಹ ಮಾಹಿತಿ ಏನೆಲ್ಲ ಇದೆ ವಿವೇಕ್? ಎಸ್ ರೋಜಾ, ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರದಲ್ಲಿ ಒಂದು ಗೊಂದಲ ಇತ್ತು, ಅದು ಕುರ್ಚಿ ಗೊಂದಲ ಇತ್ತು. ಮುಖ್ಯಮಂತ್ರಿ ಆಯ್ಕೆ ಯಾವಾಗ ಬಗೆಹರಿಸುತ್ತೆ ಹೈಕಮಾಂಡ್ ಅನ್ನೋ ಒಂದಿಷ್ಟು ಗೊಂದಲಗಳು ಕೂಡ ಇತ್ತು. ಅದು ಸದ್ಯದ ಮಟ್ಟಿಗೆ ಈಗ ಬಗೆಹರಿಸಿದ್ದಾರೆ ಸಿದ್ದರಾಮಯ್ಯನವರು. ರಾಜೀನಾಮೆ ಕೊಟ್ಟಾಗಿದೆ. CLPಯಲ್ಲೂ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಆಯ್ಕೆ ಕೂಡ ಮಾಡಲಾಗಿದೆ. ಈಗ ಹೈಕಮಾಂಡ್ ಮುಂದೆ ಇರ್ತಕ್ಕಂಥ ಟೆನ್ಷನ್ ಏನಂದ್ರೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು. ಈಗಾಗಲೇ ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ಕೂಡ ಒಂದಿಷ್ಟು ಶಾಸಕರ ದಂಡು ಕೂಡ ದೆಹಲಿ ಪೆರೇಡ್ ಕೂಡ ಮಾಡಿದ್ರು. ಅದಾದ ಬಳಿಕ ಅವ್ರಿಗೆ ಮಣೆ ಹಾಕ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಟೀಮ್ನಲ್ಲಿ ಇರ್ತಕ್ಕಂಥವ್ರು ಕೊಡಬೇಕಾ ಅಥವಾ ಸಿದ್ದರಾಮಯ್ಯನವರು ಒಂದಿಷ್ಟು ಬೇಡಿಕೆಗಳು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ, ಅವರ ಟೀಮಿಗೆ ಕೊಡಬೇಕಾ ಅಥವಾ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಸಚಿವರನ್ನಾಗಿ ಆಯ್ಕೆ ಮಾಡಬೇಕಾ ಅನ್ನೋದು ಒಂದು ದೊಡ್ಡ ಟೆನ್ಷನ್ ಆಗಿದೆ. ಯಾಕಂದ್ರೆ ಈಗಿರ್ತಕ್ಕಂಥದ್ದು 139 ಶಾಸಕರ ಪೈಕಿ 100 ಶಾಸಕರು ಕೂಡ ಸಚಿವ ಸ್ಥಾನ ನನಗೆ ಬೇಕು ಅಂತ ಹೋಗಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಅವರವರ ಬಲಗಳನ್ನು ತೋರಿಸ್ತಕ್ಕಂಥದ್ದು, ಅವರವರ ಕ್ಲೈಮ್ಗಳನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಈಗಾಗಲೇ ಆರಂಭ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಈಗ ಆ 100ರ ಪೈಕಿ 33 ಜನರನ್ನ ಆಯ್ಕೆ ಮಾಡೋದಕ್ಕೆ ದೊಡ್ಡ ಟೆನ್ಷನ್ ಆಗಿದೆ. ಅದು ಕೂಡ ಎಲ್ಲ ಕಾಂಬಿನೇಷನ್ಸ್ಗಳಲ್ಲೂ ಕೂಡ ಅವರು ಸರಿ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಜಾತಿ ಲೆಕ್ಕಾಚಾರ ಅಥವಾ ಬೇರೆ ಬೇರೆ ಲೆಕ್ಕಾಚಾರಗಳು, ಕ್ಷೇತ್ರದ ಪ್ರಾಬಲ್ಯತೆ ಮತ್ತೆ ಅವರು ಇರ್ತಕ್ಕಂಥ ಹಿಡಿತ, ಜಿಲ್ಲದ ಪ್ರಾಬಲ್ಯತೆ, ಇದೆಲ್ಲವನ್ನು ನೋಡಿಕೊಂಡು ಒಂದು ರೀತಿಯಾಗಿ ಅವರು ಆಯ್ಕೆಯನ್ನ ಮಾಡಬೇಕಾಗಿರುತ್ತೆ. ಸದ್ಯದ ಮಟ್ಟಿಗೆ ಹೈಕಮಾಂಡ್ ಒಂದು ಚಿಂತನೆಗೆ ಬಂದಿದೆ. ಅದು ಪ್ರಮುಖವಾಗಿ ಏನಂದ್ರೆ 11-11-11 ಎಂಬ ಒಂದು ಸೂತ್ರಕ್ಕೆ ಕೂಡ ಈಗ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡಿದೆ. ಅದರಲ್ಲಿರ್ತಕ್ಕಂಥದ್ದು 11 ಸಚಿವ ಸ್ಥಾನ ಹೈಕಮಾಂಡ್ ಆಯ್ಕೆ ಮಾಡಿದವರಿಗೆ ಮತ್ತು 11 ಸಚಿವ ಸ್ಥಾನ ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದಂಥವ್ರಿಗೆ ಮತ್ತು 11 ಸಚಿವ ಸ್ಥಾನ ಈಗ ನೂತನವಾಗಿ ಮುಖ್ಯಮಂತ್ರಿ ಆಗಲಿರುವ ಡಿ ಕೆ ಶಿವಕುಮಾರ್ ಅವರ ಆಯ್ಕೆ ಲೆಕ್ಕಾಚಾರದಲ್ಲಿ 11 ಸಚಿವ ಸ್ಥಾನ. ಈಗ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ದಿನ ಅಂದ್ರೆ ಜೂನ್ 3ನೇ ತಾರೀಕು ಬುಧವಾರ ಅವರು ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ದಿನ 10 ಸಚಿವರಿಗೂ ಕೂಡ ಒಟ್ಟಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಹೈಕಮಾಂಡ್ ಎಂಬ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಯಾರೆಲ್ಲ ಪ್ರಮುಖರು ಅಂತ ಇದ್ರು ಮತ್ತೆ ಹಿಂದಿನ ಸಚಿವರಾಗಿದ್ರು ಅವರಿಗೆ ಜಾಸ್ತಿ ಹೆಚ್ಚು ಮಣೆ ಹಾಕಲಾಗಿದೆ. ನೂತನವಾಗಿ ಕೊಡ್ತಕ್ಕಂಥ ಸಚಿವ ಸ್ಥಾನ ಯಾರಿಗೆ ಅಂತ ನೋಡ್ತಾ ಹೋದ್ರೆ ಅಂದ್ರೆ ಮೊದಲನೇ ಹಂತದಲ್ಲಿ ಮೊದಲಿಗೆ ಕಂಡು ಬರೋದು ಹ್ಯಾರಿಸ್ ಅವರಿಗೆ ಫಿಕ್ಸ್ ಸಚಿವ ಸ್ಥಾನ ಕೊಡೋದು. ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಎಂದು ಸ್ವೀಕಾರ ಮಾಡ್ತಾರೆ, ಅಂದೇ ಅವರಿಗೂ ಕೂಡ ಸಚಿವ ಸ್ಥಾನ ನೀಡಲಾಗುತ್ತೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ನೂತನವಾಗಿ ಮತ್ತೊಬ್ರು ಇರ್ತಕ್ಕಂಥದ್ದು HC ಬಾಲಕೃಷ್ಣ, ಅವ್ರಿಗೂ ಕೂಡ ನೂತನವಾಗಿ ಈ ಬಾರಿ ಸಚಿವ ಸ್ಥಾನ ನೀಡುತ್ತಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಂದ್ರೆ ಪ್ರಮುಖವಾಗಿ ಮೊದಲನೇ ಹಂತದಲ್ಲೇ ಈ ರೀತಿಯಾಗಿ ಕೊಡ್ತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನದ ದಿನವೇ 10 ಜನ ಸಚಿವರಾಗಿ ನೇಮಕ ಕೂಡ ಆಗ್ತಾರೆ. ಅದಾದ ಬಳಿಕ ಇವರ ಮುಂದೆ ಇರ್ತಕ್ಕಂಥ ಈಗಾಗಲೇ ಏನು 4 DCM ಹುದ್ದೆಗಳು ಸೃಷ್ಟಿ ಮಾಡಬೇಕು ಅನ್ನೋ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿತ್ತು. ಅದರ ಪ್ರಕಾರ ಎಲ್ಲ ನಿಲುವುಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ಮತ್ತೆ ಇಲ್ಲಿ ರಚನೆ ಆಗುವಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಏನು ಈ 10 ಜನರ ಪಟ್ಟಿಯನ್ನು ಕೂಡ ಫೈನಲ್ ಮಾಡಿಕೊಂಡು ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆನೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೂ ಕೂಡ ತೆರಳಲಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ ಇವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಮಾಡಿ ಅಲ್ಲಿ ಅಂತಿಮವಾದಂಥ ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಸಬ್ಮಿಟ್ ಮಾಡಿ ಅಂದ್ರೆ ಜೂನ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಜೊತೆ ಅವರು ಕೂಡ ಪ್ರಮಾಣ ವಚನ ಪಡೆದುಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.